ಎಲ್ರಿಗೂ ನಮಸ್ತೆ. ನಮ್ಮ ಕಿಟ್ಟಿ ಸರ್ ಜಿಮ್ ಸ್ಪೆಷಾಲಿಟಿ ಏನಂದರೆ, ಈಗ ಎಲ್ಲ ಜಿಮ್ಮಲ್ಲೂ ಜಿಮ್ ಟ್ರೈನರ್ ಮಾತ್ರ ಟ್ರೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಕೂಡ ಟ್ರೈನ್ ಮಾಡ್ತಾರೆ. ಯಶ್ ಸರ್ ಬಂದರೆ ಯಶ್ ಸರ್ ಕೂಡ ಹೇಳ್ತಾರೆ ವರ್ಕೌಟ್ ಹೇಗೆ ಮಾಡಬೇಕು, ಡಯಟ್ ಹೇಗೆ ಮಾಡಬೇಕು ಅಂತ. ಅಜಯ್ ಸರ್ ಕೂಡ ಹೇಳ್ಕೊಡ್ತಿರ್ತಾರೆ. ಪ್ರೇಮ್ ಸರ್ ಅಂತೂ ಯೂಶಲಿ ಅವ್ರದ್ದು ಒಂದು ಚಾರ್ಟ್ ಇರುತ್ತೆ. ಪ್ರತಿದಿನ ಯಾವ್ಯಾವ ಥರ ವೇರಿಯೇಷನ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂದರೆ ಕಿಟ್ಟಿ ಸರ್ ಜಿಮ್ದು, ಒಂದ್ಸಲ ಆ ಜಿಮ್ಗೆ ಹೋದರೆ ಬೇರೆ ಯಾವ ಜಿಮ್ಗೂ ಜಾಯ್ನ್ ಆಗೋದಕ್ಕಾಗಲ್ಲ ನಿಮಗೆ. ನನಗೇನಕ್ಕೆ ಹೇಳ್ತಿದ್ದೀನಿ ಮಾತಂದರೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮನೆ ಶಿಫ್ಟ್ ಆಗಿಬಿಟ್ಟಿದೆ. ನನಗೀಗ ಹತ್ತಿರದಲ್ಲಿ ಯಾವ ಜಿಮ್ಮು ಇಷ್ಟ ಆಗಿಲ್ಲ. ಅದಂದ್ರೆ ಅಡಿಕ್ಷನ್ ಆ ಪ್ಲೇಸು. ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಯಾಕಂದರೆ ಇದು ಬರೀ ಬಿಸ್ನೆಸ್ ಎಲ್ಲ ಅವ್ರು ಮಾಡೋದು. ಅವ್ರ ಪರ್ಸನಲ್ ಕೇರ್ ತೊಗೋತಾರೆ ಪ್ರತಿಯೊಬ್ಬರು. ಬರೀ ಆ್ಯಕ್ಟ್ರಿಗಷ್ಟೇ ಅಲ್ಲ, ಯಾರೇ ಮೆಂಬರ್ ಬರಲಿ, ಆ್ಯಕ್ಟರ್ ಬರಲಿ, ಸೆಲೆಬ್ರಿಟಿ ಇರಲಿ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ಕೇರ್ ತೊಗೋತಾರೆ. ಇನ್ನೊಂದೇನೆಂದರೆ ಜಿಮ್ಮಲ್ಲಿ ಹೈಜೀನ್, ನೀಟ್ನೆಸ್, ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ನನಗೆ ಕಿಟ್ಟಿ ಸರ್ ಬರೀ ಟ್ರೈನಿಂಗ್ ಬಗ್ಗೆ ಅಷ್ಟೇ ಅಲ್ಲ, ಒಂದು ಡಿಸಿಪ್ಲಿನು, ಪಂಚುಯಾಲಿಟಿ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಆ್ಯಂಡ್ ನನಗೆ ಯೂಶಲಿ ನಮಗೆಲ್ಲ ಗುರುಗಳು ಸಿಗೋದು ಕಷ್ಟ, ಅಂಥದ್ರಲ್ಲಿ ಎಷ್ಟೋ ಗುರುಗಳು ಸಿಕ್ಕಿದ್ದಾರೆ ಒಂದು ಜಿಮ್ಮಲ್ಲಿ. ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸರ್ ನಿನ್ನೆಯಿಂದಲೂ ಫೋನ್ ಮಾಡ್ತಿದ್ರು ಬರಬೇಕು, ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ, ಬರೋಕ್ಕಾಗಿರಲಿಲ್ಲ ಹೋಟೆಲ್ ಓಪನಿಂಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಕಿಟ್ಟಿ ಸರ್ ಆ್ಯಂಡ್ ಪ್ರೇಮ್ ಸರ್, ಅಜಯ್ ಸರ್, ಯಶ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಅಮೃತ ಅವರು ಕೂಡ ಎಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಜಿಮ್ಮಲ್ಲಿ. ಸೊ ಅದು ಎಲ್ಲರಿಗೂ ಈ ಜಿಮ್ಗೆ ಒಳ್ಳೇದಾಗಬೇಕು, ಇನ್ನೊಂದಷ್ಟು ಬ್ರಾಂಚ್ಗಳು ಓಪನ್ ಆಗಲಿ. ಆ್ಯಂಡ್ ನಾವೆಲ್ಲ ಬಂದು ಮತ್ತೆ ಓಪನ್ ಮಾಡೋ ಥರ ಆಗಲಿ. ಕಿಟ್ಟಿ ಸರ್ ಜಾಸ್ತಿ ಒಳ್ಳೇದಾಗಲಿ. ಥ್ಯಾಂಕ್ ಯು.